ದಿವಾಲಿ ಅಂತೂ ಮುಗೀತು. ಏನ್ ಮಾಡೋದು, ಸ್ಟಡಿ ಯಾವ ತರ ಮಾಡಬೇಕು, ಈಗ ಯಾರ್ಯಾರು ದಿವಾಲಿಯನ್ನ ವೇಸ್ಟ್ ಮಾಡಿದಾರಲ್ಲ, ಈಗ ಹೇಗಪ್ಪ ಸ್ಟಡಿಯನ್ನ ಪ್ಲಾನ್ ಮಾಡ್ಬೇಕು ಅನ್ನೋದು ನಿಮಗೊಂದು 3 ಸೀಕ್ರೆಟ್ಸ್ ಹೇಳ್ತೇನೆ, ಆಯ್ತಾ. ಸೊ ಆಲ್ಮೋಸ್ಟ್ 90 ಡೇಸ್ ನಲ್ಲಿ ಯಾವ ತರ 90% ಆರ್ ಎಲ್ಸ್ 95% ಹೇಗೆ ಸ್ಕೋರ್ ಮಾಡ್ಕೋಬಹುದು. ಮತ್ತೆ ನಾ ಈಗ ಆಲ್ರೆಡಿ ದಿವಾಲಿ ವೇಸ್ಟ್ ಮಾಡಿದೆ, ಸ್ವಲ್ಪ ಟಾಪರ್ಸ್ ಇರ್ತಾರೆ, ಅವ್ರು ಶಾಣತನ ಮಾಡಿ ಏನ್ ಮಾಡಿರಲ್ಲ, ಟೈಮ್ ವೇಸ್ಟ್ ಮಾಡಿರಲ್ಲ. ಸೊ ಅದಕ್ಕೆ ಇವತ್ತಿನ ಸೀಕ್ರೆಟ್ಸ್ ಏನಂದ್ರೆ, ಈ 3 ರೂಲ್ಸ್ ನಿಂದ ನಿಮಗೆ ಐಡಿಯಾ ಗೊತ್ತಾಗುತ್ತೆ ಯಾವ ತರ ಈಗ ಫುಲ್ ಟೈಮ್ ಕಾನ್ಸಂಟ್ರೇಷನ್ SSLC ಪ್ರಿಪರೇಷನ್ ನಲ್ಲಿ ಮಾಡ್ಬೇಕನ್ನೋದು, ಆಯ್ತಾ. ಸೊ ಲೆಟ್ ಸ್ಟಾರ್ಟ್ ಇಟ್ ನೌ. ಫಸ್ಟ್ ಇಸ್ ರಿಯಾಲಿಟಿ ಚೆಕ್. ಸೊ 4 months are left and for the SSLC exams, and every topper starts from now, not in the March. Yes, if you want to score more than a 600 marks or 625 out of 625, ಈಗ ಸ್ಟಾರ್ಟ್ ಮಾಡ್ಬೇಕು ನೀವು. ಸೊ ಇನ್ನೂ ಲೇಟ್ ಆಗಿಲ್ಲ, ನಾನು ಆಲ್ರೆಡಿ ಎಷ್ಟೋ ಕಡೆ ವಿಡಿಯೋಸ್ ಮಾಡಿದ್ದೇನೆ, ನಿಮಗೆ ಗೊತ್ತಿರಬೇಕು ಆಲ್ರೆಡಿ. ಬಟ್ ಇನ್ನಾದ್ರೂ ನಿಮಗೆ ಸೀರಿಯಸ್ನೆಸ್ ಬಂದಿಲ್ಲ ಅಂದ್ರೆ ಈಗಾದ್ರೂ ಸೀರಿಯಸ್ನೆಸ್ ತಗೊಳ್ಳಿ. ಸ್ವಲ್ಪ ಮಂದಿ ಏನ್ ಪ್ಲಾನ್ ಮಾಡಿರ್ತಾರೆ, ದಿವಾಲಿ ಆಗ್ಲಪ್ಪ, ದಿವಾಲಿ ಆದ ತಕ್ಷಣ ಫುಲ್ ಟೈಮ್ ಕಾನ್ಸಂಟ್ರೇಟ್ ಮಾಡ್ತೇನೆ ಅನ್ನೋದು. ಇನ್ನಂತೂ ದಿವಾಲಿನೂ ಮುಗೀತು, ಏನ್ ಮಾಡ್ಬೇಕು ನಾನು, ಅದನ್ನ ನೀವು ಕಾನ್ಸಂಟ್ರೇಟ್ ಮಾಡಲೇಬೇಕು. ಈಗಾದ್ರೆ ನೀವು ಸೀರಿಯಸ್ನೆಸ್ ಬರಲಿಲ್ಲ ಅಂದ್ರೆ ಯು ಪೀಪಲ್ ಕಾಂಟ್ ಡೂ ಎನಿಥಿಂಗ್, ಅಂಡರ್ಸ್ಟುಡ್. ಸೊ ನಾವ್ ಯು ಪೀಪಲ್ ನೀಡ್ ಟು ಡೂ 3 ಸೀಕ್ರೆಟ್ಸ್ ಹೇಳ್ತೇನೆ ನಿಮಗೆ. ಆ 3 ಸೀಕ್ರೆಟ್ಸ್ ಅನ್ನ ಚೆನ್ನಾಗಿ ಕುಂತು ಫಾಲೋ ಮಾಡಿ. ಶಾರ್ಟ್ ಹೇಳ್ತೇನೆ, 625 out of 625 is short. Clear? So what is the first rule is morning mindset boost. Like wake up almost 15 minutes revision and one small win for a day. So ಹೇಗೆ ಟೈಮ್ ಸ್ಟಾರ್ಟ್ ಮಾಡಬೇಕು, ಮೇನ್ ಥಿಂಗ್ ಅಂದ್ರೆ ನಿಮಗೆ ರಿಯಾಲಿಟಿ ಚೆಕ್ ಇರಬೇಕು. ರಿಯಾಲಿಟಿ ಚೆಕ್ ಅಂದ್ರೆ ಏನು, ಈ ಮಿಡ್ ಟರ್ಮ್ ಎಕ್ಸಾಮ್ಸ್ ತನಕ ನೀವು ಕುಂತ್ ಫುಲ್ ಹೋದ್ರಪ್ಪ, ಮಿಡ್ ಟರ್ಮ್ ಎಕ್ಸಾಮ್ಸ್ ಚಲೋ ಮಾರ್ಕ್ಸ್ ಬಿದ್ವಿ, ಅದಾದ ತಕ್ಷಣ ದಸರಾ ಸ್ಟಾರ್ಟ್ ಆಯ್ತು, ದಸರಾ ಆದ ತಕ್ಷಣ ನಿಮ್ದು ದಿವಾಲಿ ಬಂತು, ಅವೇ ಹಾಲಿಡೇಸು ಅದರಲ್ಲೇ ಮುಗಿದು ಹೋಗ್ಬಿಡ್ತೀವಿ, ನಿಮ್ದು ಅಕ್ಟೋಬರ್ ಮಂತು. ಈಗ ನವೆಂಬರ್ ಸ್ಟಾರ್ಟ್ ಆಗೋದಿದೆ, ಏನ್ ಮಾಡ್ಬೇಕು ನಾನು, ಯಾವ ತರ ಟೈಮ್ ಟೇಬಲ್ ಅನ್ನ ಮಾಡ್ಕೋಬೇಕು ಅನ್ನೋದು ನಿಮಗೆ ಸ್ವಲ್ಪ ಹಿಂಟ್ ಕೊಡ್ತೇನೆ. ಬಿಕಾಸ್ ಆ ಟೈಮ್ ಟೇಬಲ್ ನೀವ್ ಮಾಡ್ಕೊಂಡು ಮಾಡಿದ್ರೆ ಇಟ್ ವಿಲ್ ಬಿ ಮೋರ್ ಎಫೆಕ್ಟಿವ್. ಬಿಕಾಸ್ ಸ್ವಲ್ಪ ಹುಡುಗರು ಸ್ಟೂಡೆಂಟ್ಸ್ ಟೈಮಿಂಗ್ ಸ್ಕೂಲ್ಸ್ ಬೇರೆ ಇರುತ್ತೆ, ಸ್ವಲ್ಪ ಹುಡುಗರದು ಟೈಮಿಂಗ್ಸ್ ಬೇರೆ ಇರುತ್ತೆ. ಸೊ ಅದ್ರ ಪ್ರಕಾರ ನೀವು ಸೆಟ್ ಮಾಡ್ಕೋಬೇಕು ಅದನ್ನ, ಆಯ್ತಾ. ಸೊ ಫಸ್ಟ್ ಥಿಂಗ್ ಇಸ್ ವಾಟ್ ರಿಯಾಲಿಟಿ ಚೆಕ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಲೈಕ್ ಯು ನೀಡ್ ಟು ವೇಕ್ ಅಪ್ ಅಟ್ ದ ಅರ್ಲಿ, ಯು ನೀಡ್ ಟು ಚೆಕ್ ಇಟ್ ಔಟ್ ದಟ್ 15 minutes ನಲ್ಲಿ ಏನಪ್ಪ ರಿವಿಷನ್ ಮಾಡ್ಕೋಬಹುದು. ಅಟ್ಲೀಸ್ಟ್ ನೀವು 1 ಆನ್ಸರ್ ಓದಿದ್ರು ನಿಮಗೆ ಫುಲ್ ಡೇ ಕಾನ್ಫಿಡೆನ್ಸ್ ಇರುತ್ತೆ. ಯಾವ ತರ ಕಾನ್ಫಿಡೆನ್ಸು, ಲೈಕ್ ಎಕ್ಸಾಂಪಲ್ ಐ ಹ್ಯಾವ್ ಡನ್ ಸಮಥಿಂಗ್ ಫಾರ್ ಅ ಡೇ. ಸೊ ಏನೋ ಒಟ್ಟು ಮಾಡಿದ್ದೇನಪ್ಪ, ನಾ 2 ಕ್ವಶನ್ ಆದ್ರೂ ಪರ್ಫೆಕ್ಟ್ ಮಾಡ್ಕೊಂಡೇನೆ ಇವತ್ತು ಮಾರ್ನಿಂಗ್ ಎದ್ದು. ಸೊ ಹೋಲ್ ಡೇ ಏನಾದರೂ ಆಗಲಿ, ಬಟ್ ಅಟ್ಲೀಸ್ಟ್ ಐ ಹ್ಯಾವ್ ರಿವೈಸ್ಡ್ ದಟ್, ಅಟ್ಲೀಸ್ಟ್ ಐ ಹ್ಯಾವ್ ಡನ್ ದಟ್. ದಟ್ ಮೋಟಿವೇಶನ್ ವಿಲ್ ಬಿ ದೇರ್. ದಟ್ ಮೋಟಿವೇಶನ್ ವಿಲ್ ಕ್ರಿಯೇಟ್ ಯು ಟು ಸ್ಟಡಿ ವೆಲ್ ಇನ್ ದ ಈವ್ನಿಂಗ್ ಆಲ್ಸೋ ಒನ್ಸ್ ಯು ಕಮ್ ಬ್ಯಾಕ್ ಫ್ರಮ್ ದ ಸ್ಕೂಲ್. ಕ್ಲಿಯರ್? ಸೊ ಡೇ ಸ್ಟಾರ್ಟ್ ಸ್ಟ್ರಾಂಗ್ ಆಗಬೇಕು ಅಂದ್ರೆ ಆಗಲೇಬೇಕು. ಸೊ ಮೈಂಡ್ಗೆ ಸ್ಟಡಿ ಹ್ಯಾಬಿಟ್ ಕೊಡಬೇಕು. ನೀವು ಯಾವ ಥರ ಕೊಡಬೇಕು ಸ್ಟಡಿ ಹ್ಯಾಬಿಟನ್ನು? ಸೊ ಈಗಿನ ತನಕ ಏನು ದಿವಾಲಿ ಬಂತಪ್ಪ ಅವೆಲ್ಲ ಮಾಡಿದ್ವಿ ನಾವು, ಈಗ ಏನು ಮಾಡಲಿ ಮ್ಯಾಮ್ ನಾನು, ಈಗಂತೂ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗ್ತಿಲ್ಲ. ಸೊ ಆದ ತಕ್ಷಣ ಏನಾದರೂ ಒಂದು ಬರ್ತೇ ಇದೆ, ಈಗೆಲ್ಲ ಮುಗೀತಲ್ಲ, ನನಗೊತ್ತು ದಸರಾ ಬಂತು, ಹಾಲಿಡೇಸ್ ಬಂತು, ದಿವಾಲಿ ಬಂತು, ಮುಗೀತಲ್ಲ. ಈಗ ಫುಲ್ ಟೈಮ್ ಕಾನ್ಸಂಟ್ರೇಟ್ ಮಾಡ್ಬೋದಲ್ಲ ನಾವು, ರೈಟ್? ಸೊ ಆ್ಯಂಡ್ ಈವನ್ 1 formula or definition revision builds the momentum in your life. Like example, 1 definition 1 formula ಓದಿದ್ರು ಅದನ್ನ ನೀವು ಈಗ ಮಾರ್ನಿಂಗ್ ಓದಿದಾರಪ್ಪ 7 ಗಂಟೆಗೆ, ಆಯ್ತಾ. ಸೊ ಮಾರ್ನಿಂಗ್ 7 ಗಂಟೆಗೆ ಓದಿದ ತಕ್ಷಣ ಈವ್ನಿಂಗ್ ನೀವು 5 ಗಂಟೆಗೆ ಅದನ್ನೇ ಫಾರ್ಮುಲಾನು ವಿತೌಟ್ ಸೀಯಿಂಗ್ ನೀವು ಹೇಳ್ಬಿಟ್ರೆ ಏನಾಗುತ್ತೆ, ನಿಮಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಸೇಮ್ ಲೈಕ್ ದಾಟ್ ಓನ್ಲಿ ಮ್ಯಾಥ್ಸ್ ಪ್ರಾಬ್ಲಮ್ ನಲ್ಲಿ ಫಸ್ಟ್ ಎಕ್ಸರ್ಸೈಸ್ 1 ಕ್ವಶನ್ ಸಾಲ್ವ್ ಮಾಡಿದ್ದೇನೆ, ಈವ್ನಿಂಗ್ ಬಂದು ಇನ್ನೊಂದು 2 ಕ್ವಶನ್ ಸಾಲ್ವ್ ಮಾಡಿದ್ರೆ ವಿತೌಟ್ ಸೀಯಿಂಗ್, ವಿತೌಟ್ ಡೂಯಿಂಗ್ ಎನಿಥಿಂಗ್, ಜಸ್ಟ್ ಬೈ ಸೀಯಿಂಗ್ ದ ಕ್ವಶನ್ ಯು ಹ್ಯಾವ್ ರಿಟರ್ನ್ಡ್ ಇಟ್ ಆರ್ ಸಾಲ್ವ್ಡ್ ಇಟ್, ನಿಮ್ಗೆ ಏನೋ ಒಂಥರ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಆ ಕಾನ್ಫಿಡೆನ್ಸ್ ಅನ್ನ ಬಿಲ್ಡ್ ಮಾಡ್ಕೊಂತ ಹೋಗ್ಬೇಕು. ಅದೇ ಕಾನ್ಫಿಡೆನ್ಸ್ ನಿಮಗೆ ಕಾಂಪಿಟೇಷನ್ ಆಗಿ ನಿಮಗೆ ಮುಂದೆ ಹೋಗ್ಲಿಕ್ಕೆ ಪುಷ್ ಮಾಡುತ್ತೆ, ಆಯ್ತಾ. ಸೊ ಇಫ್ ಯು ಪೀಪಲ್ ವಿಲ್ ಫೀಲ್ ಕಾನ್ಫಿಡೆನ್ಸ್, ದೆನ್ ಯು ವಿಲ್ ಪುಷ್ ಯುವರ್ ಸೆಲ್ಫ್ ಟು ಸ್ಟಡಿ. ಸೊ ನಿಮಗೆ ಕಾನ್ಫಿಡೆನ್ಸ್ ಇರ್ತಿಲ್ಲ ಅಂದ್ರೆ ಮುಂದೆ ಹೇಗಪ್ಪ ಓದ್ಬೇಕನ್ನೋದು ತಲೆಯಲ್ಲಿ ಬರಲ್ಲ, ಆಯ್ತಾ. ಸೆಕೆಂಡ್ ರೂಲ್ ಇಸ್ ವಾಟ್, ಕಾನ್ಸೆಪ್ಟ್ ಬಿಫೋರ್ ದ ನೋಟ್ಸ್. ಲೈಕ್ ಡೋಂಟ್ ಮಗ್ ಅಪ್, ಅಂಡರ್ಸ್ಟ್ಯಾಂಡ್ ಫಸ್ಟ್. Like example, instead of memorizing the acid plus base is equal to salt plus water, visualize it. Like example, toppers what they do. So they will visualize the things. Like example, acid. Let me take one acid.
ನಾನು ಆಸಿಡ್ ಅನ್ನು ಜಸ್ಟ್ ಕ್ಲೋಸ್ ಮಾಡಿ ಕಣ್ಣನ್ನ ಆಸಿಡ್ ಅನ್ನ ತಗೊಂಡಿದ್ದೇನೆ, ನಾನು ಬೇಸ್ ಅನ್ನ ತಗೊಂಡಿದ್ದೇನೆ. ಐ ಆಮ್ ಸಬ್ಸ್ಟಿಟ್ಯೂಟಿಂಗ್ ಇಟ್ ಮೀನ್ಸ್ ಐ ಆಮ್ ಜಸ್ಟ್ ಮಿಕ್ಸಿಂಗ್ ದೋಸ್ ಥಿಂಗ್ಸ್. ಮತ್ತೆ ನನಗೆ ಸಾಲ್ಟ್ ಅನ್ನೋದೊಂದು ಪ್ರಾಡಕ್ಟ್ ಫಾರ್ಮ್ ಮಾಡ್ತಿದೆ ಆ್ಯಂಡ್ ದ ವಾಟರ್ ಇಸ್ ಫಾರ್ಮಿಂಗ್. ಲೈಕ್ ವಾಟ್ ಯು ಶುಡ್ ವಿಜುವಲೈಸ್ ದ ಥಿಂಗ್ಸ್. ನೀವು ಏನೋ ಒಂದು ಕೆಮಿಸ್ಟ್ರಿ ಲ್ಯಾಬ್ನಲ್ಲಿ ನಿಂತಿದ್ದಾರಪ್ಪ, ಇದನ್ನ ನೀವು ಕಾನ್ಸೆಪ್ಟ್ಸ್ ಅನ್ನ ಮಾಡ್ತಿದ್ದೀರಾ, ಆ ಥರ ನೀವೇನಾದ್ರು ವಿಜುವಲೈಸ್ ಮಾಡ್ಕೊಂಡ್ರೆ ಅದು ನೆನಪಿಡಲಿಕ್ಕೆ ನಿಮ್ಗೆ ಈಸಿ ಆಗುತ್ತೆ. ಸೊ ಲೈಕ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಶಾಕಿಂಗ್ ಥಿಂಗ್ ನೋಡಿರ್ತಾರ, ಲೈಕ್ ಎಕ್ಸಾಂಪಲ್ ಲೈವ್ ಒಂದು ಯಾವುದಾದ್ರೂ ಒಂದು ಆಕ್ಸಿಡೆಂಟ್ ನೋಡಿರ್ತಾರ. ಸೊ ಆಕ್ಸಿಡೆಂಟ್ ನಿಮಗೆ ಎವ್ರಿ ಟೈಮ್ ಮೆಮರೈಸ್ ಆಗುತ್ತೆ ಯಾರಾದ್ರೂ ನೆನಪು ಮಾಡಿದ್ರೆ, ರೈಟ್? ಸೇಮ್ ಅದೇ ಥರ ನೀವು ಈ ಕಾನ್ಸೆಪ್ಟ್ಸನ್ನು ಯಾವ ಥರ ಓದಬೇಕು, ವಿಜುವಲೈಸ್ ಯಾವ ಥರ ಮಾಡಬೇಕಂದ್ರೆ, ನಾವು ಯಾವುದಾದ್ರೂ ಒಂದು ಟಾಪಿಕ್ ಕೇಳಿದ್ರೆ ಇಮಿಡಿಯೇಟ್ ಆನ್ಸರ್ಸ್ ಬರಬೇಕವು. ಆ ಥರ ವಿಜುವಲೈಸನ್ನು ಮಾಡ್ಕೊಳ್ಳಿ, ಈಸಿ ಆಗುತ್ತೆ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗು, ಆಯಿತಾ? ಸೆಕೆಂಡ್ ಥಿಂಗ್, ಥರ್ಡ್ ಥಿಂಗ್ ಇಸ್ ವಾಟ್? Reward the system. Like example, study for 40 minutes and 10 minutes scroll the break. Okay, like example. Okay, ಹೇಗೆ ಮಾಡ್ಕೋಬಹುದು? ಸ್ಟಡಿ 40 ಮಿನಿಟ್ಸ್ ಸ್ಟಡಿ ಓದ್ತಾರ, ಮಾಡಿದ ತಕ್ಷಣ 10 ನಿಮಿಷ ಹೋಗಿ ಅಲ್ಲಿ ಮೊಬೈಲ್ ಹಿಡಿದೆ, ಅಲ್ಲೇ ಆ ಥರ ಮಮ್ಮಿನ ಜೊತೆ ಮಾತಾಡಿ ಬಂದೆ, ಅಪ್ಪನ ಜೊತೆ ಮಾತಾಡಿ ಬಂದೆ. ಸೊ ಇದೆಲ್ಲ ಸ್ವಲ್ಪ ಕಾನ್ಸೆಪ್ಟ್ಸನ್ನು ಚೇಂಜ್ ಮಾಡ್ಕೋಬೇಕು. ಲೈಕ್ ಐ ಆಮ್ ನಾಟ್ ಟೆಲಿಂಗ್ ಲೈಕ್ ಕಂಟಿನ್ಯೂಸ್ಲಿ ಯು ಸ್ಟಡಿ ಫಾರ್ 3 hours. ಓಕೆ, ಸ್ವಲ್ಪ ಹೊತ್ತು ಓದಿದ ತಕ್ಷಣ ಒಂದು 10 ನಿಮಿಷ ಅಲ್ಲೇ ತಿರುಗಾಡಿ ಬನ್ನಿ, ಆಮೇಲೆ ಮತ್ತೆ ಬಂದು ಕುಂತು ಓದಬೇಕು. ಹೋಗ್ಬಿಟ್ರೆ ಅಲ್ಲೇ ಹೋಗಬಾರ್ದು, ಆಯ್ತಾ? ಸೊ ಲೈಕ್ ರಿವಾರ್ಡ್ ಯುವರ್ ಫೋಕಸ್, not your stress, because balanced studying keeps your brain fresh. Yes, balanced study means like Monday Tuesday full josh ಬರುತ್ತೆ, ಸಂಡೇ ರೆಸ್ಟ್ ತಗೊಂಡ್ರಿ, ಮಂಡೇ ಟ್ಯೂಸ್ಡೇ ವೆನೆಸ್ಡೇ ಫುಲ್ ಜೋಶ್ ನಲ್ಲಿ ಮಂಡೇ ಟ್ಯೂಸ್ಡೇ ವೆನೆಸ್ಡೇ ಕುಂತ ಓದ್ತಾರ, ರೈಟ್? ಆಫ್ಟರ್ ದಟ್ ಥರ್ಸ್ಡೇ ಫ್ರೈಡೇ ಸ್ಯಾಟರ್ಡೇ ಯಾವ ಥರ ತಳಗೆ ಹೋಗುತ್ತಂದ್ರೆ ಅದು ಏನು ಮಾಡಿರ್ತಾರಲ್ಲ ಮಂಡೇ ಟ್ಯೂಸ್ಡೇ ವೆನೆಸ್ಡೇ ಅದು ವೇಸ್ಟು, ಆಯ್ತಾ? ಸೊ ಅದೇ ಹೇಳೋದು, ಮಂಡೇ ತಾಸು ಓದಿ, ಟ್ಯೂಸ್ಡೇನು 2 ತಾಸು ಓದಿ, ವೆನೆಸ್ಡೇನು 2 ತಾಸು, ಥರ್ಸ್ಡೇನು 2 ತಾಸು, ಫ್ರೈಡೇ ಸ್ಯಾಟರ್ಡೇನು 2 ತಾಸು. ಆ ಥರ ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಳ್ಳಿ. ಕನ್ಸಿಸ್ಟೆನ್ಸಿ ಇಟ್ಕೊಳ್ಳಿಲ್ಲ ಅಂದರೆ ಏನು ಪ್ರಾಬ್ಲಮ್ ಆಗುತ್ತೆ, ನಿಮಗೆ ಓದಲಿಕ್ಕೆ ಮನಸ್ಸೇ ಬರಲ್ಲ. ಓಕೆ, ಲೈಕ್ ಐ ವಿಲ್ ಸ್ಟಡಿ ಟುಡೇ 3 hours, ಟುಮಾರೋ ಐ ವಿಲ್ ಸ್ಟಡಿ ಓನ್ಲಿ 1 hour. ಸೊ ದಿಸ್ ಇಸ್ ನಾಟ್ ಗೋನಾ ವರ್ಕ್. ಓಕೆ, ಸೊ ಡೈಲಿ ಯಾವ ಥರ ಓದ್ತಿದಾರಲ್ಲ ಅದೇ ಕಾನ್ಸೆಪ್ಟು ನೆಕ್ಸ್ಟ್ ಡೇನು ಮಾಡಬೇಕು. ಇವತ್ತು ಒಂದು 3 ದಿನ ಓದೋದು, ಟೈಮ್ ಟೇಬಲ್ ಫಾಲೋ ಮಾಡ್ಕೊಳ್ಳೋದು, ಆಮೇಲೆ ಟೈಮ್ ಟೇಬಲನ್ನು ಫಾಲೋ ಮಾಡಲಿಲ್ಲ ಅಂದರೆ ಇಟ್ಸ್ ಜಸ್ಟ್ ವೇಸ್ಟ್. ಕ್ಲಿಯರ್? ಸೊ ದೀಸ್ ಆರ್ ದ ರೂಲ್ಸ್ ವಿಚ್ ಯು ಪೀಪಲ್ ನೀಡ್ ಟು ಫಾಲೋ ದ ಥಿಂಗ್ಸ್. ಲೈಕ್ ಈ 3 ಸೀಕ್ರೆಟ್ಸನ್ನು ನೀವು ಚೆನ್ನಾಗಿ ಈ ಬರೋ 90 ಡೇಸ್ನಲ್ಲಿ ಫಾಲೋ ಮಾಡಿದರೆ ಆರಾಮಾಗಿ 90% ಆರ್ 95% ತನಕ ಸ್ಕೋರ್ ಮಾಡಬಹುದು, ಆಯ್ತಾ? ಸೊ ಇವೆಲ್ಲ ನಾನು ಆಲ್ರೆಡಿ ನಿಮಗೆ ಹೇಳ್ತಾ ಇರ್ತೇನೆ. ಬಟ್ ಈಗ ಇನ್ನಾದ್ರೂ ದಿವಾಲಿನಲ್ಲಿ ನೀವು ಇನ್ನೂ ಮಾಡಿಲ್ಲ, ದಿವಾಲಿನಲ್ಲಿ ವೇಸ್ಟ್ ಮಾಡಿದೆ ಮ್ಯಾಮ್ ನಾನು, ಈಗ ಇನ್ ಕೇಸ್ ನಾನು ಸೀರಿಯಸ್ನೆಸ್ ಬಂದಿಲ್ಲ ಅಂದರೆ ಅಟ್ಲೀಸ್ಟ್ ಈ ವಿಡಿಯೋ ನೋಡಿ ಸೀರಿಯಸ್ನೆಸ್ ತಗೊಳ್ಳಿ, ಆಯ್ತಾ? ಸೊ ಇನ್ ಕೇಸ್ ಯು ಆರ್ ವೆರಿ ನ್ಯೂ ಟು ದ ಚಾನಲ್, ಮೇಕ್ ಶೋರ್ ಟು ಸಬ್ಸ್ಕ್ರೈಬ್ ಟು ದ ಚಾನಲ್, ಟು ದ ನಮ್ಮ ವೇದಾಂತ SSLC. ಸೊ ನಮ್ಮ ವೇದಾಂತ SSLC ನಲ್ಲಿ ಆಲ್ರೆಡಿ 1 ಶಾರ್ಟ್ಸ್ ನಡೀತಿದೆ. ವಿ ಆರ್ ಗೋಯಿಂಗ್ ಟು ಡೂ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಲ್ಸೋ. ಇವನ್ ದ ಲೈವ್ ಕ್ಲಾಸಸ್ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಸೂನ್. ಸೊ make sure you people will do all the things. Concept understanding, consistency, main thing is reality check. So ಇವೆಲ್ಲ ಚೆನ್ನಾಗಿ ಕಾನ್ಸೆಪ್ಟನ್ನು ಮಾಡ್ಕೊಳ್ಳಿ. ರಿಯಾಲಿಟಿ ಚೆಕ್ ಬೇಕೇ ಬೇಕು, ಅದಕ್ಕೆ ಕಾನ್ಸೆಪ್ಟ್ಸನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟು, ಆಯಿತಾ? ಟಿಲ್ ದೆನ್ see you everyone. Make sure to hit the like button and subscribe to the channel. Till then, bye bye.